ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಇದು ಟ್ಯೂಸ್ಡೇ ಮಾರ್ನಿಂಗ್ಗೆ ಬೇಗ ಎದ್ಬಿಟ್ಟು ಎಲ್ಲ ಕೆಲಸ ಮಾಡ್ಕೊಂಡಿದ್ದೀನಿ. ಟಿಫನ್ ಮಾಡಿಲ್ಲ. ಟಿಫನ್ಗೆ ನಾನು ಇವತ್ತು ಉಪ್ಪಿಟ್ಟು ಮಾಡೋಣ ಅಂತ ಹೇಳ್ಬಿಟ್ಟು ರೆಡಿ ಮಾಡ್ಕೊತಿದ್ದೆ. ಸೊ ಬೆಳಿಗ್ಗೆ ಟಿಫನ್ಗೆ ನಾನು ನಮ್ಮ ಹಸ್ಬೆಂಡ್ ಇಬ್ಬರೇ ಇರೋದ್ರಿಂದ 1 ಗ್ಲಾಸಷ್ಟು ಉಪ್ಪಿಟ್ಟು ಮಾಡ್ಕೊತೀನಿ. ಇನ್ನು ಸಿಹಿ ಅವ್ರ ಅಮ್ಮಮ್ಮನ ಜೊತೆ ಚಿನ್ನಿ ಮನೆಗೆ ಹೋಗಿದ್ದಾಳೆ. ಸೊ ಇದು ಚಿನ್ನಿಯವ್ರ ವೆಡ್ಡಿಂಗ್ ಆ್ಯನಿವರ್ಸರಿ. ಸೊ ಹಾಗಾಗಿ ಮಧ್ಯಾಹ್ನ ಇರಲ್ಲ, ಸಂಜೆ ಇರಲ್ಲ. ಇವಾಗ ಈಗ ಒಂದಷ್ಟು ಸ್ವಲ್ಪ ಉಪ್ಪಿಟ್ಟು ಮಾಡಿಕೊಂಡು ತಿನ್ಕೊಂಡು ಹೊರಡೋಣ ಅಂತ ಹೇಳ್ಬಿಟ್ಟು ಹೋಗ್ತಾ ಒಂದವೇ ಒಂದು ಫಂಕ್ಷನ್ ಇದೆ, ಒಂದು ಬೇಗ ಊಟ ಇದೆ, ಅದನ್ನು ಮುಗಿಸ್ಕೊಂಡು ಆಮೇಲೆ ಅಲ್ಲಿಗೆ ಹೋಗ್ತೀವಿ ಚಿನ್ನಿಯವ್ರ ಮನೆಗೆ. ಸೊ ಅದಕ್ಕೆ ನಾನು ಉಪ್ಪಿಟ್ಟು ಮಾಡೋಣ ಅಂತ ಹೇಳ್ಬಿಟ್ಟು ಇವಾಗ ಚಿನ್ನಿ ಮನೆಗೆ ಹೋಗ್ತಾ ಇದ್ದೀವಿ. ಫಂಕ್ಷನ್ಗೆ ಹೋಗಿ ಬಂದಿದ್ದಾಯಿತು. ಫೋನ್ ತೊಗೊಂಡು ಹೋಗಿರಲಿಲ್ಲ ವಿಡಿಯೋ ಮಾಡ್ಕೊಳ್ಳೋಕ್ಕೆ. ಸೊ ಇವಾಗ ಅಲ್ಲಿಂದ ಬಂದು ಇವಾಗ ಚಿನ್ನಿ ಮನೆಗೆ ಹೋಗ್ತಾ ಇದ್ದೀವಿ. ಆನ್ ದ ವೇ ಹೋಗೋಣ ಅಂದ್ಕೊಂಡೆ, ಬಟ್ ಆಗಲಿಲ್ಲ. ಈ ಚಿನ್ನಿ ಎಲ್ಲ ದೇವಸ್ಥಾನಕ್ಕೆ ಹೋಗಿದ್ದಾರೆ. ಅವ್ರು ಬಂದಮೇಲೆ ನಾವು ಹೋಗೋಣ ಅಂತ ಹೇಳ್ಬಿಟ್ಟು ವೆಯ್ಟ್ ಮಾಡ್ತಿದ್ವಿ. ಸೊ ಇವಾಗ ಹೊರಡಬೇಕು. ಆಲ್ರೆಡಿ 2:30 ಆಗಿದೆ. ಸೊ ಇವಾಗ ಹೋಗ್ತೀವಿ. ಏನಕ್ಕೆ ನೋಡ್ರಿ, ಚಿನ್ನಿ ಅಂದ ತಕ್ಷಣ ಚಿನ್ನಿ ಕಾಲ್ ಮಾಡೋದು. ಹೋಗ್ತಾ ಇದೀವಿ ಚಿನ್ನಿ ಮನೆಗೆ. ಭಯಂಕರ ಬಿಸಿಲು, ಕಾರಲ್ಲೂ ಕುತ್ಕೊಳಕ್ ಆಗ್ತಿಲ್ಲ. ಯಪ್ಪ, ಇಲ್ಲಿಂದ ಒಂದು 1/2 hour ಆಗುತ್ತೆ. ಹೋಗ್ತೀವಿ ಅಲ್ಲಿಗೆ. ಚಿನ್ನಿ ಮನೆಗೆ ಬಂದ್ವಿ. ಯಪ್ಪ, ಸಿಹಿನ ಒಂದಿನಾನು ಬಿಟ್ಟಿರೋಕ್ಕಾಗಲಿಲ್ಲ ನನ್ನ ಕೈಲಿ. ಹಾಯ್ ಮಾಡಿ ಸಿಹಿ. ಚಿನ್ನಿನೂ ದೇವಸ್ಥಾನದಿಂದ ಬಂದಿಲ್ಲ. ಬೆಳಿಗ್ಗೆನೆ ಹೋದವ್ರಂತ ಇನ್ನೂ ಬಂದಿಲ್ಲ. ಅಮ್ಮ ಅಡುಗೆ ಮಾಡೋಕ್ಕೆಲ್ಲ ರೆಡಿ ಮಾಡ್ಕೊಂತಿದ್ರೆ. ಸಿಹಿ ಸಿಹಿ ನಾನು ಚಿನ್ನಿ ಇಲ್ಲೇ ಎಲ್ಲೋ ಹೊರಗಡೆ ಹೋಗ್ತಾ ಇದ್ದೀವಿ. ರೋಡ್ ಪಕ್ಕನೇ ಇದ್ದಾರೆ. ಹೆವಿ ಸೌಂಡ್. ಬಿಸಿಲು ಕಡಿಮೆ ಆಗಿದೆ. ಇವಾಗೇನು ಬಿಸಿಲು ಅಷ್ಟೊಂದು ಬಿಸಿಲಿಲ್ಲ. ಹ್ಯಾಪಿ ವೆಡ್ಡಿಂಗ್ ಆ್ಯನಿವರ್ಸರಿ ಚಿನ್ನಿ. ಥ್ಯಾಂಕ್ ಯು ಸೊ ಮಚ್. ಎಲ್ಲಿಗೆ ಹೋಗ್ತಾ ಇದ್ದೀವಿ? ಚೀಚಿ ತರಕ ಆ ಕಡೆ ಚಿಕನ್ ತಗೊಂಡು ಮತ್ತೇನೋ ತಗೊಳ್ಳೋದಿದೆ. ಸೊ ಹಂಗೆ ತಗೊಂಡು ಚಿಕನ್ ತೊಗೊಂಡು ಬರೋಣ ಅಂತ ಹೋಗ್ತಾ ಇದ್ದೀವಿ. ಬಿಸಿಲಿಗೆ ಕಾಣಿಸ್ತಾ ಇಲ್ವಾ? ಕಾಣಿಸ್ತೀವಿ. ಅಡುಗೆ ಮನೆಯಲ್ಲಿ ಅಣ್ಣ ಕಬಾಬ್ ಮಾಡೋಕ್ಕೆ ರೆಡಿ ಮಾಡ್ಕೊತಿದ್ದಾರೆ. ಅಮ್ಮ ನೀವೇನು ಮಾಡ್ತಿದ್ದೀರಾ? ಪೂರಿ ಚಿನ್ನಿ ನಾನು ಹಿಂಗೆ ಸುಮ್ಮನೆ ಕೂತ್ಕೊಳ್ಳೋದು ಅಷ್ಟೇ. ಇನ್ನು ಆ್ಯನಿವರ್ಸರಿ ಸೆಲೆಬ್ರೇಷನ್ಗೆ ಈ ಥರ ಡೆಕೋರೇಷನ್ ಮಾಡಿದ್ವಿ. ಇವರು ನನ್ನ ಕಸಿನ್ ಸಿಸ್ಟರ್ ಸುಧಾ ಅಂತ ಹೇಳಿ. ಆ್ಯನಿವರ್ಸರಿ ಅವ್ರು ಆಲ್ರೆಡಿ ರೆಡಿ ಆಗಿದ್ರು, ಬಟ್ ಆದರೂ ಡೆಕೋರೇಷನ್ ಬಂದು ಲೇಟಾಗಿ ಬಂದರು. ಅವ್ರು ನನ್ನ ಕಸಿನ್ ಬ್ರದರ್ ಪ್ರದೀಪ ಅಂಥೇಳಿ, ಇವಳು ಚಿನ್ನಿ ಫ್ರೆಂಡ್ ಸುಚಿ ಅಂತೇಳಿ. ಸುಚಿಯವ್ರ ಅಣ್ಣ ಇವರು. ಸೊ ಡೆಕೋರೇಷನ್ ಈ ಥರ ಬಂದಿದೆ. ಆಮೇಲೆ ನಾನು ವಿಡಿಯೋ ಕ್ಲಿಪ್ ಹಾಕ್ತೀನಿ ತಗೊಂಡಿದ್ದೀನಿ ಇದ್ರದ್ದು ಡೆಕೋರೇಷನ್. ಕಪಲ್ಸ್ ರೆಡಿ ಆಗಿದ್ದಾರೆ. ಇನ್ನೂ ಸ್ವಲ್ಪ ಜನ ಬರ್ತಿದ್ದಾರೆ. ಸೊ ಅದಕ್ಕೆ ಕೇಕ್ ಕಟ್ ಮಾಡಕ್ಕೆ ವೆಯ್ಟ್ ಮಾಡ್ತಾ ಇದ್ದೀವಿ. ಸೊ ನಂದು ಔಟ್ಫಿಟ್ ಬಂದ್ಬಿಟ್ಟು ಫ್ರಾಕ್ ಲಾಂಗ್ ಗೌನ್ ಹಾಕಿದ್ದೀನಿ. ಆಮೇಲೆ ತೋರಿಸ್ತೀನಿ. ಏನಂತೀಯ ಸುಚಿ? ಹಾಯ್. ಹಾಯ್ ಅಮ್ಮ. ಹಾಯ್. ನಮ್ಮಮ್ಮ ಫೈನಲ್ ಆಗಿ ಡೆಕೋರೇಷನ್ ಈ ಥರ ಬಂದಿತ್ತು. ಕೇಕ್ ಇಟ್ಟಿರ್ಲಿಲ್ವಲ್ಲ, ಸೊ ಅದಕ್ಕೆ ಖಾಲಿ ಅನ್ನಿಸ್ತಿತ್ತು. ಇನ್ನು ಕೇಕ್ ಡೆಕೋರೇಷನ್ ಎಲ್ಲ ಆಯಿತು. ಫೈನಲಿ ಕೇಕ್ ಕಟ್ ಮಾಡೋಕ್ಕೋಸ್ಕರ ನಿಂತಿದ್ರು. ಈ ಥರ ಕೇಕ್ ಮಾಡಿಸಿದ್ರು. ತುಂಬ ಚೆನ್ನಾಗಿ ಬಂದಿತ್ತು ಕೇಕು. ಫಿನಿಶಿಂಗ್ ಆಗಿರಲಿ, ಬಟ್ ಟೇಸ್ಟು ಅಷ್ಟೇ ಸೂಪರ್ ಆಗಿತ್ತು ಕೇಕ್ದು. ಸೊ ಇವಾಗ ಕೇಕ್ ಕಟ್ ಮಾಡಲಿಕ್ಕೋಸ್ಕರ ಕಾಯ್ತಾ ಇದ್ದಾರೆ. ಸೊ ಕೇಕ್ ಕಟ್ಟಿಂಗ್ ಎಲ್ಲ ಆದಮೇಲೆ ಚಿನ್ನಿ ಮಗನ್ನ ಡ್ಯಾನ್ಸ್ ಮಾಡಿದ್ರು. ಧ್ರುವ ಈ ಕಡೆ ಬಾ. ಚೆನ್ನಾಗಿ ಮಾಡೋದು ಕಳಿಸ್ತಾನಂತೆ.
ಪ್ರತಿಯೊಂದು ತಗೊಬರ. ಸೊ ಟೋಟಲಿ ನಾವು ಇಷ್ಟು ಮೆಂಬರ್ಸ್ ಸೇರಿದ್ವಿ ಸೆಲೆಬ್ರೇಷನ್ಗೋಸ್ಕರ. ತುಂಬ ಚೆನ್ನಾಗಿ ಸೆಲೆಬ್ರೇಷನ್ ಆಯಿತು. ಇನ್ನು ಫೈನಲಾಗಿ ಊಟ, ಎಲ್ಲರೂ ಊಟ ಆಗಿತ್ತು. ನಾನು ಮೋಹನಣ್ಣ, ಚಿನ್ನಿ, ಸಚಿನಣ್ಣ ಮಾಡಿರಲಿಲ್ಲ. ಸೊ ಈ ವಿಡಿಯೋ ನಾನು ಇಲ್ಲಿಗೆ ಏನು ಮಾಡ್ತಿದ್ದೀನಿ. ಥ್ಯಾಂಕ್ ಯು. ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ.